ನಮಸ್ಕಾರ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರೊಟ್ಟಿಗೆ ಮಸ್ತಾಗಿರುವ ಕಾಂಬಿನೇಷನ್ ಅಂದರೆ ಈ ಹಕ್ಕರಕ್ಕಿ ಪಚಡಿ. ಇದನ್ನು ಮಾಡುವುದು ತುಂಬ ಸುಲಭ. ಒಂದು 3-4 ನಿಮಿಷದಲ್ಲೇ ಈ ಪಚಡಿಯನ್ನು ಮಾಡ್ಬೋದು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈಗ ಈ ಪಚಡಿ ಮಾಡಲು ಏನೇನು ಸಾಮಾನು ಬೇಕಂತ ನೋಡೋಣ ಬರ್ರಿ. ಇದನ್ನ ಮಾಡಲು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಕ್ಕರಕ್ಕಿ ಬೇಕು. ಹಕ್ಕರಕ್ಕಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಟಮಾಟೆಯನ್ನು, ಒಂದು ಉಳ್ಳಾಗಡ್ಡಿ, ಒಂದು ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಕೆಂಪು ಉಪ್ಪು ಬಳಸ್ತಾ ಇದ್ದೆ, ನೀವು ಯಾವುದಾದ್ರೂ ತೊಗೊಳ್ಬೋದು. ಸ್ವಲ್ಪ ಒಣ ಖಾರ ಮತ್ತು ಎಣ್ಣೆ. ಇಲ್ಲಿ ಗಾಣದ ಎಣ್ಣೆ ತೊಗೊಂಡಿದ್ದೀವಿ, ನೀವು ಯಾವುದಾದ್ರೂ ತೊಗೊಳ್ಬೋದು. ಮತ್ತು ಒಂದು ಸ್ವಲ್ಪ ಗುರಳ್ ಪುಡಿ, ಗುರಳನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂಥ ಗುರಳ್ ಪುಡಿ. ಈಗ ಹೇಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಒಂದು ಬಟ್ಲಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಹಕ್ಕರಕ್ಕಿ ಹಾಕ್ಕೊಳ್ರಿ. ಯಾವುದೇ ಪಚಡಿ ಮಾಡ್ಬೇಕಂದ್ರೆ ಹಾಕುವಂಥ ಎಲ್ಲ ಕಾಯಿಪಲ್ಯ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ಬೇಕು ರೀ, ಅಂದ್ರೆ ಅದು ರುಚಿಯಾಗಿರ್ತೈತಿ. ನೋಡು, ಸಣ್ಣದಾಗಿ ಕಟ್ ಮಾಡಿರುವಂಥ ಹಕ್ಕರಕ್ಕಿಗೆ ಒಂದು ಟಮಾಟೆನ ಹಾಕ್ಕೊಳ್ರಿ. ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಒಂದು ಉಳ್ಳಾಗಡ್ಡಿ ಹಾಕ್ಕೊಳ್ರಿ. ಮತ್ತು ಸ್ವಲ್ಪ ಖಾರ ಹಾಕ್ಕೊಳ್ರಿ, ಒಣ ಖಾರ. ನಾವಿಲ್ಲಿ ಒಣ ಖಾರ ಹಾಕ್ಕೊತೀವಿ, ನೀವು ಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಸಹ ಹೆಚ್ಚು ಹಾಕ್ಕೊಳ್ಬೋದು ಸಣ್ಣಾಗಿ. ಇದೊಂಥರ ಟೇಸ್ಟ್ ಚೆನ್ನಾಗಿರ್ತೈತಿ ಒಣ ಖಾರ ಹಾಕೋದ್ರಿಂದ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಒಂದೆರಡು ಚಮಚದಷ್ಟು ಗುರಳ್ ಪುಡಿಯನ್ನು ಹಾಕ್ಕೊಂಡಿದೆ. ಈ ಪಚಡಿಗೆ ಗುರಳ್ ಪುಡಿ ರುಚಿ ಹೆಚ್ಚಾಗುತ್ತಿದೆ. ಗುರಳ್ ಪುಡಿ ಹಾಕ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಪಚಡಿ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ, 1-2 ಚಮಚದಷ್ಟು ಎಣ್ಣೆ. ಎಲ್ಲ ಐಟಮ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಡ್ರಿ. ನೋಡಿ, ಈಗ ರುಚಿಕರವಾದ ಮತ್ತು ಪಟ್ಟನೆ ಮಾಡುವ, ದಿಢೀರನೆ ಮಾಡುವ ಪಚಡಿ ರೆಡಿ. ಈ ಪಚಡಿ ಬಿಸಿ ಬಿಸಿ ರೊಟ್ಟಿ ಅಥವಾ ಖಡಕ್ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರ್ತದೆ, ಮಸ್ತಾಗಿರ್ತೈತೆ ಮತ್ತು ಆರೋಗ್ಯಕ್ಕಂಕರು ತುಂಬಾ ಒಳ್ಳೆಯದು. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.